ಏನಿದು ಕುನಾನ್ ಪೋಷ್ಪೋರಾ ಘಟನೆ? ಕುನಾನ್ ಪೋಷ್ಪೋರಾದಲ್ಲಿ ಸೈನಿಕರು ಕಾಶ್ಮೀರಿ ಮುಸ್ಲಿಂ ಮಹಿಳೆಯರ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದು ಸತ್ಯ ಘಟನೆಯೇ? ಈ ಬಗ್ಗೆ ಭಾರತೀಯ ಸೇನೆ ನೇಮಿಸಿದ್ದ ಬಿಜಿ ವರ್ಗೀಸ್ ಕಮಿಟಿಯ ವರದಿ ಏನ್ ಹೇಳುತ್ತೆ? ಭಾರತ ವಿರೋಧಿ ಕಾರ್ಯಕ್ರಮಗಳ ನೆಚ್ಚಿನ ತಾಣವಾಗ್ತಾ ಇದೆಯೇ ಬೆಂಗಳೂರಿನ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ? ಸ್ನೇಹಿತರೆ, ಮೊನ್ನೆ ಫೆಬ್ರವರಿ 24ರಂದು ಬೆಂಗಳೂರಿನ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಸ್ಪಾರ್ಕ್ ಎಪಿಯು ಎಂಬ ಒಂದು ಸಂಘಟನೆಯ ನೇತೃತ್ವದಲ್ಲಿ ರಿಮೆಂಬರ್ ಕುನಾನ್ ಪೋಷ್ಪೋರಾ ಎನ್ನುವಂತಹ ಕಾರ್ಯಕ್ರಮವೊಂದನ್ನು ಆಯೋಜನೆ ಮಾಡಿದ್ರು. ಕಾಶ್ಮೀರದ ಕುನಾನ್ ಪೋಷ್ಪೋರಾ ಎಂಬ ಹಳ್ಳಿಯಲ್ಲಿ 1991ರ ಫೆಬ್ರವರಿ 23 ಮತ್ತು 24ರಂದು ರಜಪೂತ ರೈಫಲ್ಸ್ ಸೈನಿಕರಿಂದ ಕಾಶ್ಮೀರಿ ಮುಸ್ಲಿಂ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಎನ್ನಲಾದ ಘಟನೆಗೆ 35 ವರ್ಷಗಳು ಸಂದವು ಎಂದ ನೆನಪಿಗಾಗಿ ನಡೆಯಬೇಕಿದ್ದ ಕಾರ್ಯಕ್ರಮ ಇದಾಗಿತ್ತು. ಈ ಕಾರ್ಯಕ್ರಮದ ಪೋಸ್ಟರ್ನಲ್ಲಿ ಕಾಶ್ಮೀರವನ್ನ ಇಂಡಿಯನ್ ಸ್ಟೇಟ್ ಆನ್ ಕಾಶ್ಮೀರ್ ಎಂದು ಉಲ್ಲೇಖ ಮಾಡಿದ್ದ ಕಾರಣಕ್ಕಾಗಿ ವಿದ್ಯಾರ್ಥಿ ಸಂಘಟನೆಯಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಕಾರ್ಯಕ್ರಮದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಇದು ದೇಶದಾದ್ಯಂತ ಸುದ್ದಿಯಾಗುವ ಹಾಗೆ ಮಾಡಿದೆ. ಸ್ಪಾರ್ಕ್ ಎಂಬ ಸಂಘಟನೆಯು ಎಪಿಯು ಕ್ಯಾಂಪಸ್ನಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಮಾಡುವುದು ಇದೇ ಮೊದಲ ಬಾರಿ ಏನಲ್ಲ. ಈ ಹಿಂದೆಯೂ ಇದೇ ರೀತಿಯ ಭಾರತ ವಿರೋಧಿ ಕಾರ್ಯಕ್ರಮಗಳನ್ನು ನಡೆಸಿದ್ರು ಅನ್ನುವುದು ಎಬಿವಿಪಿಯ ಆರೋಪ. ಹಾಗಾದರೆ ಮೊದಲಿಗೆ ನಾವು ಏನಿದು ಕುನಾನ್ ಪೋಷ್ಪೋರಾ ಘಟನೆ ಎಂಬುದನ್ನು ನೋಡೋಣ. 1991ರ ಫೆಬ್ರವರಿ 23 ಮತ್ತು 24ರಂದು ಕಾಶ್ಮೀರದ ಕುಪ್ವಾರಾ ಜಿಲ್ಲೆಯ ಕುನಾನ್ ಮತ್ತು ಪೋಷ್ಪೋರಾ ಎಂಬ ಹಳ್ಳಿಗಳಲ್ಲಿ ಸರ್ಚ್ ಆಪರೇಷನ್ ಮಾಡ್ತಾ ಇದ್ರು. ಈ ಸರ್ಚ್ ಆಪರೇಷನ್ ಸಂದರ್ಭ ಅಲ್ಲಿನ ಕಾಶ್ಮೀರಿ ಮುಸ್ಲಿಂ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿದೆ ಎಂದು ಆರೋಪಿಸಲಾಗಿತ್ತು. ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಈ ಎಫ್ಐಆರ್ ನಲ್ಲಿ 23 ಮಂದಿ ಮಹಿಳೆಯರ ಮೇಲೆ ಅತ್ಯಾಚಾರವಾಗಿದೆ ಎಂದು ದಾಖಲಾಗಿತ್ತು. ಹ್ಯೂಮನ್ ರೈಟ್ಸ್ ವಾಚ್, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ನಂತಹ ಮಾನವ ಹಕ್ಕು ಸಂಘಟನೆಗಳು ಅಲ್ಲಿ ತಮ್ಮದೇ ಆದ ತನಿಖೆಯನ್ನು ನಡೆಸಿ 40ರಿಂದ 100 ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರದಂತಹ ದೌರ್ಜನ್ಯಗಳು ನಡೆದಿದೆ ಅಂತ ವರದಿ ಮಾಡಿದ್ರು. ಈ ಆರೋಪದ ಬಗ್ಗೆ ಭಾರತೀಯ ಸೇನೆಯು ಆಂತರಿಕ ತನಿಖೆಯನ್ನು ನಡೆಸಿ ಇದೊಂದು ಕಟ್ಟುಕತೆ, ಇಂತಹ ಯಾವ ದೌರ್ಜನ್ಯಗಳು ಅಲ್ಲಿ ನಡೆದಿಲ್ಲ, ರಜಪೂತ ರೈಫಲ್ಸ್ ಸೈನಿಕರ ಮೇಲಿನ ಆರೋಪಕ್ಕೆ ಯಾವುದೇ ಆಧಾರಗಳಿಲ್ಲ ಅಂತ ಹೇಳಿತ್ತು. ಈ ಬಗ್ಗೆ ಬಿಜಿ ವರ್ಗೀಸ್ ಕಮಿಟಿ ವರದಿ ಏನ್ ಹೇಳುತ್ತೆ? ಈ ಘಟನೆಯನ್ನ ಮತ್ತೊಮ್ಮೆ ಗಂಭೀರವಾಗಿಯೇ ತೆಗೆದುಕೊಂಡ ಭಾರತೀಯ ಸೇನೆಯು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆಯನ್ನು ನಡೆಸುವಂತೆ ಕೇಳಿಕೊಂಡಿತ್ತು. ಈ ಕಮಿಟಿಯ ನೇತೃತ್ವವನ್ನು ವಹಿಸಿದ್ದವರು ಆಗಿನ ಖ್ಯಾತ ಪತ್ರಕರ್ತ ಬಿಜಿ ವರ್ಗೀಸ್ ಅವರು. ಬಿಜಿ ವರ್ಗೀಸ್ ಕಮಿಟಿಯು ಅಲ್ಲಿಗೆ ಹೋಗಿ ಸಂತ್ರಸ್ತರೆಂದು ಹೇಳಲಾದ ಮಹಿಳೆಯರನ್ನ ಕನ್ಸಲ್ಟ್ ಮಾಡಿ ಅಲ್ಲಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಸ್ಥಳೀಯ ಪೊಲೀಸ್ ಠಾಣೆ, ಸಮುದಾಯ ಆರೋಗ್ಯ ಅಧಿಕಾರಿಗಳು ಎಲ್ಲರನ್ನೂ ತಮ್ಮದೇ ಆದ ರೀತಿಯಲ್ಲಿ ತನಿಖೆ ನಡೆಸಿ ಕೊನೆಗೆ ಇದು ಒಂದು ಆಧಾರರಹಿತ ಆರೋಪ, ಪ್ರೀ ಪ್ಲಾನ್ಡ್ ಹಾಕ್ಸ್ ಅಂದರೆ ಪೂರ್ವಯೋಜಿತ ವಂಚನೆಯ ಕೃತ್ಯ ಅಂತ ಕರೆದರು. ಈ ಬಗ್ಗೆ 2013ರಲ್ಲಿ ಮತ್ತೊಮ್ಮೆ ಮಾನವ ಹಕ್ಕುಗಳ ಸಂಘಟನೆಗಳು ಹೈಕೋರ್ಟಿಗೆ ಹೋದಾಗ ತಾವು ರಚಿಸಿದ ರಿಪೋರ್ಟ್ನ ಬಗ್ಗೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಲೇಖನವೊಂದನ್ನು ಬರೆದ ಬಿಜಿ ವರ್ಗೀಸ್ ಅವರು ಈ ಲೇಖನದಲ್ಲಿ ತಾವು ನಡೆಸಿದ ತನಿಖೆಯನ್ನು ಸವಿಸ್ತಾರವಾಗಿ ಉಲ್ಲೇಖ ಮಾಡುತ್ತಾರೆ. ಇದರಲ್ಲಿ ತುಂಬು ಗರ್ಭಿಣಿಯೊಬ್ಬಳ ಮೇಲೆ ಸೈನಿಕರು ಅತ್ಯಾಚಾರ ನಡೆಸಿದ್ದರು ಎಂಬ ಆರೋಪದ ಬಗ್ಗೆ ಅವರು ತಮ್ಮ ತನಿಖೆಯಲ್ಲಿ ಗೊತ್ತಾದ ಸತ್ಯ ಸಂಗತಿಯ ಬಗ್ಗೆ ಹೀಗೆ ಹೇಳ್ತಾರೆ. ತುಂಬು ಗರ್ಭಿಣಿಯ ಮೇಲೆ 3 ಸೈನಿಕರು ಅತ್ಯಾಚಾರ ನಡೆಸಿದ್ದರು. ಅವಳ ಹೊಟ್ಟೆಗೆ ಒದ್ದಿದ್ದರು. ಅವಳು 3 ದಿನಗಳ ನಂತರ ಕುಪ್ವಾರ ಜಿಲ್ಲಾಸ್ಪತ್ರೆಯಲ್ಲಿ ಮಗುವನ್ನು ಹೆತ್ತಳು ಅಂತ ನಮಗೆ ತಿಳಿಸಿದ್ರು. ಬೆಳಗ್ಗೆ 4 ಗಂಟೆಯ ಸುಮಾರಿಗೆ ಕಾಶ್ಮೀರಿ ಪೊಲೀಸರು ಬರುವವರೆಗೂ ಆಕೆ ಹಿಮದಲ್ಲೇ ಮಲಗಿದ್ದಳು ಎಂದು ಆರೋಪ ಮಾಡಲಾಗಿತ್ತು. ಆದರೆ ಆಕೆ ಹಲ್ಲೆಗೆ ಒಳಗಾಗುವ 3 ದಿನಗಳ ಮೊದಲೇ ತನ್ನ ಮಗುವಿಗೆ ಜನ್ಮ ನೀಡಿದ್ಲು ಅಂತ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನಡೆಸಿದ ತನಿಖಾ ವರದಿಯಲ್ಲಿ ಉಲ್ಲೇಖವಾಗಿದೆ ಅಂತ ತಮ್ಮ ಲೇಖನದಲ್ಲಿ ತಿಳಿಸಿದ್ದಾರೆ. ಮೊದಲಿಗೆ 23, ನಂತರ 30, ನಂತರ 40, 60, 100 ಮತ್ತು ನಂತರ ಗ್ರಾಮದ ಎಲ್ಲ ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ. ಹೀಗೆ ಒಂದೊಂದು ತನಿಖೆಯಲ್ಲಿ ಒಂದೊಂದು ಅಂಕಿಗಳನ್ನು ಹೇಳುತ್ತಾರೆ. ಇದೊಂದು ಭಯೋತ್ಪಾದಕರನ್ನ ರಕ್ಷಿಸಲು ಹೆಣೆದ ಕಟ್ಟುಕತೆ, ಕಾಶ್ಮೀರಿ ಪಂಡಿತರ ಕಟ್ಟುಕತೆಯನ್ನ ಜನಮಾನಸದಿಂದ ಅಳಿಸಿ ಹಾಕಲು ಮತ್ತು ಅದಕ್ಕೆ ಬೈನರಿಯಾಗಿ ನರೇಟಿವ್ ಅನ್ನು ಸೃಷ್ಟಿಸಲು ಈ ಕಥೆಯನ್ನು ಹೆಣೆದಿರಬಹುದು ಅನ್ನೋದು ಬಿಜಿ ವರ್ಗೀಸ್ ಅವರ ಅಭಿಪ್ರಾಯ. ಭಾರತ ವಿರೋಧಿ ಕಾರ್ಯಕ್ರಮಗಳ ನೆಚ್ಚಿನ ತಾಣವಾಗ್ತಾ ಇದೆಯೇ ಬೆಂಗಳೂರಿನ ಎಪಿಯು ಕ್ಯಾಂಪಸ್? ಈ ರೀತಿಯ ಕಾರ್ಯಕ್ರಮಗಳು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನಡೀತಾ ಇರುವುದು ಮೊದಲ ಬಾರಿ ಏನಲ್ಲ. ಈ ಹಿಂದೆಯೂ ಇಂಥದ್ದೇ ಅನೇಕ ಕಾರ್ಯಕ್ರಮಗಳು ಇದೇ ಕ್ಯಾಂಪಸ್ನಲ್ಲಿ ಸ್ಪಾರ್ಕ್ ಎಂಬ ಸಂಘಟನೆಯ ಮೂಲಕ ನಡೆದಿತ್ತು. ಗೌರಿ ಲಂಕೇಶ್ ಹುತಾತ್ಮ ದಿನ ಎಂಬ ಕಾರ್ಯಕ್ರಮದಲ್ಲಿ ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡಿ ಎಂಬ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಯಾವ ವ್ಯಕ್ತಿ ಚಿಕನ್ ನೆಕ್ ಎಂಬ ಪ್ರದೇಶವನ್ನ ಭಾರತದಿಂದ ಕತ್ತರಿಸಿದರೆ ಸಾಕು, ಭಾರತವು ತುಂಡಾಗುತ್ತದೆ ಎಂಬ ದೇಶ ವಿರೋಧಿ ಹೇಳಿಕೆ ನೀಡಿದ್ದನೋ, ಯಾವ ವ್ಯಕ್ತಿ ಕಾಶ್ಮೀರ ಭಾರತದ ಭಾಗ ಅಲ್ಲ, ಇಂಡಿಯನ್ ಆಕ್ಯುಪೈ
ಆಕ್ಯುಪೈಡ್ ಕಾಶ್ಮೀರ್ ಎಂದು ಹೇಳಿಕೆ ನೀಡಿದ್ದನೋ ಅಂತಹ ಶಾರ್ಜಿಲ್ ಇಮಾಮ್ ಮತ್ತು ಉಮರ್ ಖಾಲಿದ್ರ ಬಿಡುಗಡೆಗಾಗಿ ಇದೇ ಯೂನಿವರ್ಸಿಟಿಯಲ್ಲಿ ಕಾರ್ಯಕ್ರಮಗಳು ನಡೆದಿತ್ತು. ನಕ್ಸಲ್ ಪರವಾದ ಕಾರ್ಯಕ್ರಮಗಳು ಕೂಡ ಇದೇ ಕ್ಯಾಂಪಸ್ನಲ್ಲಿ ನಡೆದಿತ್ತು. ವಿಪರ್ಯಾಸ ಏನು ಗೊತ್ತಾ? ವಿಪ್ರೋ ಇಸ್ರೇಲ್ನೊಂದಿಗೆ ವ್ಯಾವಹಾರಿಕ ಒಪ್ಪಂದ ಮಾಡಿಕೊಂಡದ್ದಕ್ಕೆ ಇದೇ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಧಿಕ್ಕಾರದ ಕೂಗು ಮೊಳಗಿತ್ತು. ವಿಪ್ರೋ ಸಂಸ್ಥೆಯ ಸ್ಥಾಪಕರೇ ಅಜೀಂ ಪ್ರೇಮ್ಜಿ ಅನ್ನೋದು ಇನ್ನೊಂದು ವಿಪರ್ಯಾಸದ ಸಂಗತಿ. ಯಾವ ಕಂಪನಿಯ ಲಾಭದಿಂದ ಯೂನಿವರ್ಸಿಟಿಯನ್ನ ಕಟ್ಟಿ ಅಲ್ಲಿ ಯುವಕರಿಗೆ ವಿದ್ಯಾಭ್ಯಾಸ ನೀಡುವ ಸಂಕಲ್ಪ ಕೈಗೊಂಡರೋ ಅದೇ ವಿದ್ಯಾರ್ಥಿಗಳು ಅವರದೇ ಸಂಸ್ಥೆಯ ಮೇಲೆ ಧಿಕ್ಕಾರ ಕೂಗುವುದು, ಉಂಡ ಮನೆಗೆ ದ್ರೋಹ ಬಗೆಯುವುದು ಅಂತಾರಲ್ಲ ಅದೇ. ಇದನ್ನೆಲ್ಲ ನೋಡುವಾಗ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯು ಇನ್ನೊಂದು JNU ಆಗುತ್ತಾ ಇದೆ ಎನ್ನುವ ಅನುಮಾನ ಕಾಡದೇ ಇರದು. ಅಷ್ಟಕ್ಕೂ ಇಂಡಿಯನ್ ಸ್ಟೇಟ್ ಆನ್ ಕಾಶ್ಮೀರ್ ಎಂದು ಯಾಕೆ ಹೇಳಬೇಕು? ಕಾಶ್ಮೀರ ಭಾರತದ್ದೇ ಭಾಗ. ಸದ್ಯಕ್ಕೆ ಅದು ಭಾರತದ ಕೇಂದ್ರಾಡಳಿತ ಪ್ರದೇಶ. ಅದಕ್ಕೆ ಜಮ್ಮು ಮತ್ತು ಕಾಶ್ಮೀರ ಎಂಬ ಹೆಸರು ಇರುವಾಗಲೇ ಬೇರೆ ಹೆಸರನ್ನ ಯಾಕೆ ಹೇಳಬೇಕು ಎಂಬ ಪ್ರಶ್ನೆಗೆ ಉತ್ತರವಂತೂ ಬಂದಿಲ್ಲ, ಬರುವುದೂ ಇಲ್ಲ. ಒಂದು ಸುಳ್ಳನ್ನ 100 ಬಾರಿ ಹೇಳಿದ್ರೆ ಅದು ಸತ್ಯ ಆಗುತ್ತದೆ ಅನ್ನೋದು ಗೋಬೆಲ್ಸ್ ತಂತ್ರ. ಅಂದ ಹಾಗೆ ತಮ್ಮನ್ನ ತಾವು ಫ್ಯಾಸಿಸ್ಟ್ ವಿರೋಧಿಗಳು ಎಂದು ಕರೆಸಿಕೊಳ್ಳುವ ಈ ಎಡಪಂಥೀಯ ಪ್ರೇರಿತ ಸಂಘಟನೆಗಳು ಕುನಾನ್ ಪೋಷ್ಪೋರಾ ಘಟನೆಯ ವಿಷಯದಲ್ಲಿ ಮಾಡ್ತಾ ಇರುವುದು ಅದೇ ಫ್ಯಾಸಿಸ್ಟ್ ಪ್ರೇರಿತ ಗೋಬೆಲ್ಸ್ ತಂತ್ರಗಾರಿಕೆ ಅಷ್ಟೇ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.